ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 327 ಮುಂದಿನ ಶೀರ್ಷಿಕೆ 2 ಸಮಾಜವಾದಿ ಸಮುದಾಯಗಳು 2 ಸೋಷಿಯಲಿಸ್ಟ್ ಕಮ್ಯುನಿಟೀಸ್. ಸಮಾಜವಾದದ 2 ಕ್ರಿಯಾತ್ಮಕ ಪ್ರಯೋಗಗಳು ವಿದೇಶದಲ್ಲಿ ಸಾಮಾಜಿಕ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯುತ್ತವೆ. ಎರಡೂ ಪ್ರಕರಣಗಳಲ್ಲಿ ಸಮಾಜವಾದಿ ಸಮುದಾಯಗಳ ಮೂಲ ಪ್ರವರ್ತಕರು ಸಾಕಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದರಲ್ಲಿ ಅವರು ಸಮೃದ್ಧರಾಗಿದ್ದಾರೆ, ಆದರೆ ಸಮಾಜವಾದಿ ಬೋಧನೆಗಳಿಗೆ ಅನುಗುಣವಾಗಿ ಬದುಕುವ ಪ್ರಯತ್ನಕ್ಕೆ ಸಿದ್ಧಾಂತಿಗಳು ಎರಡೂ ನಿದರ್ಶನಗಳಲ್ಲಿ ವಿಫಲರಾಗಿದ್ದಾರೆ. ಹಿಂದಿನ ಕಮ್ಯುನಿಸ್ಟರು ತಮ್ಮ ಸುತ್ತಲಿನ ಮಧ್ಯಮ ವರ್ಗದ ಆಸ್ತಿ ಸಂಗ್ರಹ ವಿಧಾನಗಳಿಂದ ಸ್ವಲ್ಪ ಭಿನ್ನವಾದ ವಿಧಾನಗಳಿಗೆ ಮರಳಿದರು. 2 ವರ್ಷಗಳ ಹಿಂದೆ ಆಸ್ಟ್ರೇಲಿಯನ್ ಕಾರ್ಮಿಕರು ವೇತನ ಗುಲಾಮಗಿರಿಯ ಜೀವನದಿಂದ ಬೇಸತ್ತು ಬಲವಂತ ಆಲಸ್ಯದ ಕಷ್ಟಗಳಿಂದ ಮಾತ್ರ ಮುಕ್ತರಾಗಿ ಪರಾಗ್ವೆಗೆ ಹೋದರು. ಅಲ್ಲಿ ಅವರು ತಮ್ಮ ವಿಲೇವಾರಿಯಲ್ಲಿ ದೊಡ್ಡ ಯಂತ್ರಗಳಿಲ್ಲದ ರೈತರಿಗೆ ಸೂಕ್ತವಾದ ಭೂಮಿಯನ್ನು ಪಡೆದರು ಮತ್ತು ಕೆಲಸ ಮಾಡುವವರಿಗೆ ಅದನ್ನು ಆದರ್ಶ ರಾಜ್ಯವನ್ನಾಗಿ ಪರಿವರ್ತಿಸಲು ಆಶಿಸಿದರು. ಬ್ರಿಟಿಷ್ ವಿದೇಶಾಂಗ ಕಚೇರಿಯು ತನ್ನ ಇತ್ತೀಚಿನ ಅಧಿಕೃತ ವರದಿಯಲ್ಲಿ ಅನೇಕ ಪುರುಷರು ಕೆಲಸಗಾರನ ಸ್ವರ್ಣನಗರಿ ಆಸ್ಟ್ರೇಲಿಯಾವನ್ನು ದಕ್ಷಿಣ ಅಮೆರಿಕಕ್ಕೆ ವಿನಿಮಯ ಮಾಡಿಕೊಳ್ಳಲು ಕಾರಣವಾದ ಸಂಕ್ಷಿಪ್ತ ಇತಿಹಾಸವನ್ನು ನೀಡುತ್ತಾರೆ. ನಾವು ಈ ಕೆಳಗೆ ಉಲ್ಲೇಖಿಸಿದ ವರದಿಯಿಂದ ತೆಗೆದುಕೊಳ್ಳುತ್ತೇವೆ. ವಸಾಹತಿನ ಉದ್ದೇಶಗಳನ್ನು ಅವರ ಸಂವಿಧಾನದಲ್ಲಿ ನಿಗದಿಪಡಿಸಲಾಗಿದೆ. ಅದರಲ್ಲಿ ಒಂದು ಲೇಖನವು ಈ ಕೆಳಗಿನಂತೆ ಪ್ರಚಲಿತದಲ್ಲಿದೆ: ಎಲ್ಲ ಕಾರ್ಮಿಕರ ಪ್ರತಿಯೊಬ್ಬ ಸದಸ್ಯನ ಪ್ರಯೋಜನಕ್ಕಾಗಿ ಮತ್ತು ಅದು ಇರುವ ಸಮುದಾಯವನ್ನು ರೂಪಿಸುವುದು ನಮ್ಮ ಉದ್ದೇಶವಾಗಿದೆ. ಒಬ್ಬರಿಂದ ಇನ್ನೊಬ್ಬರನ್ನು ದಬ್ಬಾಳಿಕೆ ಮಾಡುವುದು ಅಸಾಧ್ಯ. ಸಮುದಾಯದ ಯೋಗಕ್ಷೇಮವನ್ನು ತನ್ನ ಮುಖ್ಯ ಗುರಿಯಾಗಿ ಪರಿಗಣಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ಹೀಗಾಗಿ ಅವರ ಸೌಕರ್ಯ, ಸಂತೋಷ ಮತ್ತು ಶಿಕ್ಷಣ ಮಟ್ಟವನ್ನು ವಿಮೆ ಮಾಡುವುದು ಸೂಕ್ತ. ಆಗ ಸಮಾಜದ ಸ್ಥಿತಿಯಲ್ಲಿ ಒಬ್ಬರೂ ಎಲ್ಲೂ ಹಸಿವಿನಿಂದ ಸಾಯುವುದಿಲ್ಲ ಎಂಬುದು ಖಚಿತವಾಗುತ್ತದೆ. ಈ ಆದರ್ಶ ವಿಚಾರ ಮನವರಿಕೆಯಾಗಲಿಲ್ಲ. 85 ವಸಾಹತುಶಾಹಿಗಳು ಬಹುಸಂಖ್ಯಾತರು ತಮ್ಮ ಮೇಲೆ ಹೇರಿದ ನಿರ್ಬಂಧಗಳಿಂದ ಬೇಸತ್ತಿದ್ದರು ಮತ್ತು ಆಸ್ಟ್ರೇಲಿಯಾದಿಂದ ಹೊಸ ಆಗಮನವನ್ನು ಅನುಸರಿಸಲು ನಿರಾಕರಿಸಿದರು. ಈ ಪ್ರತ್ಯೇಕತೆಯಿಂದ ಉಂಟಾದ ನಷ್ಟವನ್ನು ತುಂಬಿದರು. ಆದರೆ ಹೊಸದಾಗಿ ಆಗಮನಿಸಿದವರು ಚಳುವಳಿಯ ನಾಯಕನ ಬಗ್ಗೆ ಅತೃಪ್ತರಾಗಿ ತಮ್ಮದೇ ಆದ ಮುಖ್ಯಸ್ಥನನ್ನು ಆಯ್ಕೆ ಮಾಡಿದರು. ಇದರಿಂದಾಗಿ ವಸಾಹತುವಿನಲ್ಲಿ ಈಗ 3 ಪಕ್ಷಗಳು ಇದ್ದವು. ಅವರ ದುಡಿಮೆಯ ಆದಾಯ ಸಮಾನ ವಿಭಜನೆಯು ಶೀಘ್ರದಲ್ಲೇ ಹಲವಾರು ಕಾರ್ಮಿಕರನ್ನು ಅತೃಪ್ತಿಗೊಳಿಸಿತು. ಅವರು ಸಮಾಜವಾದಿಯ ನಿಯಮಗಳಿಗೆ ವಿರುದ್ಧವಾಗಿ ಅವರು ಮಾಡಿದ ಕೆಲಸಕ್ಕೆ ಅನುಪಾತದಲ್ಲಿ ಪಾಲು ಕೇಳಿದರು. ನಿಷೇಧವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅತೃಪ್ತಿಗೆ ಮತ್ತೊಂದು ಕಾರಣವಾಯಿತು. ಅದರಲ್ಲೂ ವಿಶೇಷವಾಗಿ ಅದರ ಉಲ್ಲಂಘನೆಯು ಮೂಲ ಬಂಡವಾಳವನ್ನು ಮರಳಿ ಪಡೆಯುವ ಅವಕಾಶವಿಲ್ಲದೆ ಹೊರಹಾಕುವ, ಅಂದರೆ ಉಚ್ಚಾಟನೆ ಮಾಡುವ, ಶಿಕ್ಷಾರ್ಹವಾಗಿ ವಸಾಹತು ಒಡೆಯುವ ಹಂತದಲ್ಲಿತ್ತು. ಹಿಂದಿನ ನಾಯಕನು ಪರಾಗ್ವೆಯ ಅಧಿಕಾರಿಗಳು ತನ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿಕೊಳ್ಳುವಲ್ಲಿ ಯಶಸ್ವಿಯಾದಾಗ ಮತ್ತು ಪೊಲೀಸ್ ಪಡೆಯು ತನ್ನನ್ನು ಸುತ್ತುವರಿಯುವಂತೆ ಮಾಡಿದನು. ವಸಾಹತು ಈಗ ಸಮೃದ್ಧವಾಗಲಿದೆ ಎಂಬ ಭರವಸೆ ಇದೆ, ಆದರೆ ಸಮಾಜವಾದಿ ನಿಯಮಗಳನ್ನು ತಿರಸ್ಕರಿಸಲಾಗಿದೆ. ಮಾಂಟಿಕ್ಸ್ ಗಣಿಗಾರರ ಅನುಭವ ಸ್ವಲ್ಪ ವಿಭಿನ್ನವಾಗಿದೆ. ಅವರ ವಿಷಯದಲ್ಲಿ ಸಮೃದ್ಧಿಯೇ ಸಮಾಜವಾದಿ ಸಿದ್ಧಾಂತಗಳನ್ನು ಬದಿಗಿಡಲು ಕಾರಣವಾಯಿತು. ಬರ್ಲಿನ್ ಗಿವರ್ಬಿ ಝಿಂಗ್ಟನ್ ಅವರ ಕಥೆಯನ್ನು ಈ ಕೆಳಗಿನಂತೆ ಹೇಳುತ್ತದೆ: ಮಾಂಟಿಕ್ಸ್ನಲ್ಲಿ ಸೇಂಟ್ ಏಟಿಯನ್ ಬಳಿ 1-2 ವರ್ಷಗಳ ಹಿಂದೆ ಗಣಿಗಾರರನ್ನು ಬಿಡುಗಡೆ ಮಾಡಲಾಯಿತು. ನೆರೆಹೊರೆಯಲ್ಲಿ ಉದ್ಯೋಗಕ್ಕಾಗಿ ಅವಕಾಶವಿಲ್ಲದ ಕಾರಣ ಕಾರ್ಮಿಕರು ಕಂಪನಿಗೆ ಅಲ್ಲಿದ್ದ ಹೊಂಡವನ್ನು ತಿರುಗಿಸುವಂತೆ ಮನವಿ ಮಾಡಿದರು. ಮಾಲೀಕರು ಹೊಂಡವನ್ನು ಕೊಡಬಹುದು ಎಂದು ನಂಬದ ಕಾರಣ ಹಣ ಪಾವತಿಸಲು ಒಪ್ಪಿಗೆ ನೀಡಿದರು. ಗಣಿಗಾರರ ಬಳಿ ಯಾವುದೇ ಯಂತ್ರೋಪಕರಣಗಳಿಲ್ಲ, ಆದರೆ ಅವರು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದರು ಮತ್ತು ಹೊಸ ವಿಧಾನಗಳನ್ನು ಹುಡುಕುವಲ್ಲಿ ಯಶಸ್ವಿಯಾದರು.